ನಾನು ನೋಡ್ರಿ ಆ್ಯನಿವರ್ಸರಿ ಮಾಡ್ಕೋಬಾರ್ದು ಅಂದ್ಕೊಂಡೆ. ನಮ್ಮ ತಮ್ಮ ಕೇಕ್ ತೊಗೊಂಬಂದು ಅವರೇ ಮಾಡಿಸ್ತಾ ಇದ್ದಾರೆ. ನಾವು ಸೀರೆ ಕೂಡ ಹಾಕ್ಕೋಬಾರ್ದು ಅಂದ್ಕೊಂಡೆ, ಮತ್ತು ಬೈದಕ್ಕೆ ಸೀರೆ ಹಾಕ್ಕೊಂಡಿದ್ದೀನಿ. ಹೊಸ ಸೀರೆನೂ ಅಲ್ಲ, ಹಳೆ ಸೀರೆನೇ. ನನ್ನ ತಮ್ಮನ ಮಗ ಬರ್ತೀನಿ ಅಂತಲೇ ಹಾಯ್ ಮಾಡಿ. ಬನ್ನಿ, ಟೈಮ್ ಐತಿ ಇವಾಗಲೇ ಆಲ್ರೆಡಿ. ಚಪ್ಪಳೆ ಬಿಡಿ. ಹ್ಯಾಪಿ ವೆಡ್ಡಿಂಗ್ ಅನ್ನಿಸ್ತು. ನಮ್ಮ ಆ್ಯನಿವರ್ಸರಿ ವಿಡಿಯೋ ನೋಡಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಊರಿಗೆ ಹೋಗಿದ್ದೆ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಊರಿಗೆ ಹೋಗಿದ್ದೆ, ತುಂಬ ಲೇಟಾಗಿ ಬರ್ತಾಯಿದೆ ವೀಡಿಯೋಗಳು. ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಬಾಯಿ ಅಂದಿದ್ರೆ ಮುಂದೆ ಕೈ ಕಾಣ್ತದೆ. ಇದೇ ಪ್ರೀತಿ ಸಂತೋಷ ಸಾಯೋರು ಇದ್ರೆ ಸಾಕು ನನ್ನ ತಮ್ಮ. ನಾನು ಇದೇ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇದೆ ನನಗೆ ಏನೇ ಆದರೂ ಅವನು ಬಂದು ಕೇರ್ ಮಾಡ್ತಾನೆ, ಅದೇ ಒಂದು ದೊಡ್ಡ ಖುಷಿ ನನಗೆ. ಅವರು ದುಡ್ಡು ಕಾಸು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಪ್ರೀತಿಯಿಂದ ಎರಡು ಮಾತಾಡ್ತಾನೆ, ಅದೇ ಒಂದು ದೊಡ್ಡ ಖುಷಿ. ನಾವು ಸೆಲ್ಫಿ ತಕ್ಕೋತೀವಿ ನೋಡಿ ಇಬ್ರು. ಈಗ ಬಜ್ಜಿದಾಗ ಈಗ ಮಾಡೋಣಂತ ಎಲ್ಲ ಕಾಣ್ತದೆ. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಇರುತ್ತೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬೆಳಗ್ಗೆನೂ ನೋಡ್ರಿ ಚಪಾತಿ ಆಯಿತು, ಚಟ್ನಿ ಆಯಿತು, ಆನಂತರ ಇಲ್ಲಿ ಚಿತ್ರಾನ್ನ ಆಯಿತು, ಆನಂತರ ಇಲ್ಲಿ ಹಾಲಿದೆ, ಆನಂತರ ಇಲ್ಲಿ ಅನ್ನ ಇದೆ, ನೆಕ್ಸ್ಟ್ ಪಲ್ಯ ಇಲ್ಲಿದೆ ಪಲ್ಯ ಆಯಿತು ನೋಡ್ರಿ, ಸೌತೆಕಾಯಿ ಪಲ್ಯ. ಇಲ್ಲಿ ನೋಡಿ ಬಿಸಿ ಬಿಸಿ ಪಡ್ಡು ರೆಡಿ ಆಗ್ತಾಯಿದೆ. ಯಜಮಾನ್ರು ನಾಷ್ಟ ಮಾಡ್ತಾಯಿದ್ದಾರೆ. ಆಯ್ತು, ಇನ್ನು ಟೈಮ್ ಆಯಿತು, ನಾವು ಹೋಗಬೇಕು. ನಾವು ಸಣ್ಣವರಿದ್ದಾಗ ಫ್ರೆಂಡ್ ನಮ್ಮ ಮನೇಲಿ ಯಾವಾಗಾದ್ರೂ ಒಂದು ಸರಿ ಈ ಥರ ಪಡ್ಡು ಮಾಡ್ತಿದ್ಲು ಅಮ್ಮ. ಮಾಡಿದಾಗ ಆವಾಗ ಭಾಳ ಖುಷಿ ಆಗ್ತಿತ್ತು ನಮಗೆ. ನಮ್ಮ ಮನೇಲಿ ಇವತ್ತು ಗುರುಪಂಗ್ಲ ಅಂದರೆ ನಮ್ಮ ಕಡೆ ಗುರುಪಂಗ್ಲ ಅಂತೀರಿ. ನಮ್ಮ ಮನೆಯಾಗ ಇವತ್ತು ಗುರುಪಂಗ್ಲ ಮಾಡ್ತಾಯಿದ್ದಾರೆ, ನಮ್ಮ ಮನೆಗೆ ಗುರುಪಂಗ್ಲ ಮಾಡ್ತೀರಿ ಅಂತ. ಅವಾಗೆಲ್ಲ ಒಬ್ಬರು ಮನೇಲಿ ಮಾಡಿದ್ರೆ ಒಂದು 10 ಜನಕ್ಕಾದ್ರೂ ಕೊಡಬೇಕಾಗಿತ್ತು. ಅವಾಗೆಲ್ಲ ಸೈಲೆಂಟಾಗಿ ಮಾಡೋಂಗೇ ಇಲ್ಲ. ನಾವು ಊರ ಮಂದಿಗೆಲ್ಲ ಹೇಳ್ಕೊಂಡು ಹೋಗ್ತಿದ್ರಿ, ಅಯ್ಯೋ ನಮ್ಮ ಮನ್ಯಾಗ ಗುಲ್ಪಂಗ್ಲ ಮಾಡ್ರಿ, ನಮ್ಮ ಮನೇಲಿ ಗುಲ್ಪಂಗ್ಲ ಮಾರಿ, ಹಂಗೆ ಹೇಳ್ಕೊಂಡು ಹೋಗ್ತಿದ್ರಿ. ಇವಾಗ ನೋಡಿದ್ರೆ ವಾರ ಏನೋ ದಿನ ಏನೋ ತಿಂತಾನೆ ಇರ್ತೀರಿ. ಆವಾಗ ಇವಾಗ ಭಾಳ ವ್ಯತ್ಯಾಸ ಇದೆ ನೋಡಿರಿ. ಗುಲ್ಪಂಗ್ಲ ದೋಸೆ ತಿಂದವರೇ ಶ್ರೀಮಂತರು ಅಂತಿದ್ರು ಅವಾಗ, ಅಷ್ಟೊಂದು ಇದಿತ್ತು. ಅಂದರೆ ನಮ್ಮ ಮನೇಲಿ ಮಾಡ್ತಿದ್ದು ತಿಂಗ್ಳಿಗೆ ಒಂದು ಸರಿ ಆ ಟೈಮಲ್ಲಿ. ಅವಾಗೆಲ್ಲ ಇದೆಲ್ಲ ಮಾಡ್ತೀನಿ, ಜಾಸ್ತಿ ಮಾಡೋದೇ ರೊಟ್ಟಿ ಪಲ್ಯ. ಆಮೇಲೆ ಇನ್ನೊಂದು ನುಚ್ಚು ಮಜ್ಜಿಗೆ ಜಾಸ್ತಿ. ನಾವು ನುಚ್ಚು ಮಜ್ಜಿಗೆ ಭಾಳ ತಿಂದಿದ್ದೀರಿ. ನಮ್ಮ ಮನೇಲಿ ಆಕಳ ಇತ್ತು ಗೌರಿ ಅಂತ, ಜಾಸ್ತಿ ಅಮ್ಮ ನುಚ್ಚು ಮಜ್ಜಿಗೆ ಜಾಸ್ತಿ ತಿಂದಿದ್ದೀರಿ ನಾವಂತೂ. ಅದನ್ನೇ ಮಾಡ್ತಿದ್ರು. ಅನ್ನ ಕೂಡ ನಿಜ ಹೇಳ್ತೀನಿ, ಅನ್ನಕ್ಕೆ ನಾ ತಿಳಿದಂಗೆ ಅನ್ನ ತಿಂದಿದ್ದೀನಿ, ಅಂದರೆ ಜಾಸ್ತಿ ಇಲ್ಲ. ಜಾಸ್ತಿ ನುಚ್ಚು ಮಜ್ಜಿಗೆ ತುಪ್ಪ ಇದು ಜಾಸ್ತಿ ತಿಂದಿದ್ದೀನಿ ನಾನು. ಇವಾಗಲೂ ನಂಗೆ ಇಷ್ಟ, ತುಂಬಾ ಇಷ್ಟ. ಹಾಲು ಮೊಸರು ತುಪ್ಪ ಇದಂದರೆ ನಂಗೆ ತುಂಬ ಇಷ್ಟ. ಅದು ಯಾವಾಗಲಿಂದ ತಿನ್ಕೊಂಡೇ ಬಂದಿದ್ರಿ ನಾವು. ಬೆಂಗಳೂರು ಬಂದರೂ ಅಮ್ಮ ನಮಗೆ ಹಸು ಅಂದರೆ ಇಲ್ಲಿ ಹಸುಗಳು ಇರೋ ಮನೆಗೆ ಹೋಗಿ ತುಪ್ಪ ತಂದು ತಿನ್ನಿಸಿದ್ದಾರೆ ನಮ್ಮಮ್ಮ. ಮಾತ್ರ ತಿನ್ಸೋಕೆ ಮಾತ್ರ ನಮ್ಮಮ್ಮ ಮಕ್ಳಿಗೊಂದು ಕಮ್ಮಿ ಮಾಡಿಲ್ಲ. ನಿಜವಾಗ್ಲೂ ನಮ್ಮಮ್ಮಗೆ ಭಾಳ ಮಿಸ್ ಮಾಡ್ಕೊತೀನಿ ನಾನಂತೂ. ಎಲ್ಲರಿಗೂ ಅಷ್ಟೆ, ತುಪ್ಪ ಬಿಸಿ 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 ತುಪ್ಪ ಅನ್ನ. ಅಮ್ಮ ಒಂದೊಂದು ಟೈಮಲ್ಲಿ ನೀರು ಕುಡಿದು ಮಲ್ಕೊಂಡಿದ್ದಾಳೆ, ನಮ್ಮ ಕಣ್ಣು ನೋಡ್ದಂಗೆ. ನಮಗೆಲ್ಲ ಹೊಟ್ಟೆ ತುಂಬ ಉಣಿಸಿ ಅವರು ನೀರು ಕುಡಿದು ಮಲ್ಕೊಂಡಿದ್ದಾಳೆ. ಇಲ್ಲ ಒಂದೇ ಒಂದು ರೊಟ್ಟಿ ಇದ್ರೆ ಅದೇ ಉಂಡು ಮಲ್ಕೊಂಡಿದ್ದಾಳೆ. ಬೆಳಗ್ಗೆನೇ ಮೋಡದ ವಾತಾವರಣ ಅಂದಿದೆ. ಇವಾಗ ಮಳೆ ಬರ್ತಾಯಿದೆ ನೋಡಿರಿ, ಎಷ್ಟು ಜೋರಾಗಿ. ಗಾಳಿಗೆ ನೋಡಿರಿ ಹೆಂಗೆ ಬರ್ತಾಯಿದೆ.
ತುಂಬ ಮಳೆ ಬರ್ತಾ ಇದೆ.